ಮತ್ತೊಮ್ಮೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಶ್ರೀಕೃಷ್ಣ ಧ್ವನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬಹಳ ದಿನಗಳ ನಂತರ ಮತ್ತೊಂದು ಅದ್ಭುತ ಮಾಹಿತಿಯನ್ನು ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಶ್ರೋತೃಗಳೇ, ವೀಕ್ಷಕರೇ, ನಿರಂತರವಾಗಿ ಪ್ರಸಾರಗೊಳ್ಳುವ ವಿಡಿಯೋಸ್ಗಳಿಗೆ ನಿಮ್ಮ ಪ್ರೀತಿಪೂರ್ವಕವಾದ ಹಾರೈಕೆ, ಪ್ರಶಂಸೆ ಮತ್ತು ಕಮೆಂಟ್ಸ್ಗಳ ಮಹಾಪೂರ ನಮ್ಗೆ ಸಿಗಲಿ ಅನ್ನೋದೇ ಆಶಯ. ಶ್ರೀರಾಮ ದರ್ಶನದಿಂದ ಮೋಕ್ಷ ಪಡೆದ ಶಬರಿ ಮಾತೆಯ ಒಂದು ಪ್ರಸಂಗವನ್ನ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ. ಶಬರಿಯು ಓರ್ವ ಬೇಡನ ಮಗಳಾಗಿದ್ದು ನಿಷಧವೆಂಬ ಹೆಸರಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದವಳಾಗಿದ್ದಳು. ವಿವಾಹ ವಯಸ್ಕಳಾದ ಅವಳ ವಿವಾಹದ ಹಿಂದಿನ ದಿನ ಔತಣಕೂಟಕ್ಕೆ ಬಲಿ ಕೊಡಲೆಂದು ತನ್ನ ತಂದೆಯು ಸಾವಿರಾರು ಕುರಿಗಳು ಹಾಗೂ ಟಗರುಗಳನ್ನು ತಂದಿರಿಸಿದ್ದನ್ನು ಶಬರಿಯು ನೋಡುತ್ತಾಳೆ. ಅವುಗಳ ಕರುಣಾಜನಕ ಪರಿಸ್ಥಿತಿಯನ್ನು ಕಂಡು ಶಬರಿಗೆ ಕರುಣೆ ಉಕ್ಕಿ ಬರುತ್ತದೆ ಹಾಗೂ ತನ್ನ ಜೀವನದ ಬಗ್ಗೆಯೇ ಆಕೆಯಲ್ಲಿ ಜಿಗುಪ್ಸೆ ಹುಟ್ಟಿಕೊಳ್ಳುತ್ತದೆ. ಹೀಗಾಗಿ ಮಾರನೆಯ ದಿನ ಅರ್ಥಾತ್ ತನ್ನ ವಿವಾಹದ ದಿನದಂದು ನಸುಕಿನ ವೇಳೆಯಲ್ಲಿಯೇ ಆಕೆಯು ತನ್ನ ಮನೆಯನ್ನು ಹಾಗೂ ಈ ಸಮಸ್ತ ಪ್ರಾಪಂಚಿಕ ಸುಖ ಭೋಗಗಳನ್ನೇ ತ್ಯಜಿಸಿ ತನ್ನ ಗುರಿ ಸಾಧನೆಗೆ ನೆರವಾಗಬಲ್ಲ ಓರ್ವ ಗುರುವನ್ನು ಅನ್ವೇಷಿಸುತ್ತಾ ತೆರಳುತ್ತಾಳೆ. ಕೊನೆಗೆ ಮಾತಂಗ ಮುನಿಗಳ ಆಶ್ರಮವನ್ನು ಸೇರಿ ಬಹುಕಾಲದವರೆಗೆ ಅವರ ಸೇವೆ ಮಾಡುತ್ತಿರುತ್ತಾಳೆ. ಮಾತಂಗ ಋಷಿಗಳು ದೇಹತ್ಯಾಗ ಮಾಡುವ ಸಮಯವು ಸನ್ನಿಹಿತವಾದಾಗ ಶಬರಿಯು ತನಗೂ ಮುಕ್ತಿಯನ್ನು ಕರುಣಿಸಬೇಕೆಂದು ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಆಗ ಗುರುಗಳು ಆಕೆಯಲ್ಲಿ, ನೀನು ಈ ಆಶ್ರಮದಲ್ಲೇ ವಾಸವಾಗಿರು. ಭವಿಷ್ಯದಲ್ಲಿ ಶ್ರೀರಾಮನೆಂಬ ಮಹಾಪುರುಷನ ಆಗಮನವಾಗಲಿದೆ. ಆತನ ದರ್ಶನದಿಂದ ನಿನಗೆ ಮೋಕ್ಷ ಪ್ರಾಪ್ತಿಯಾಗಲಿದೆ ಎಂದು ತಿಳಿಸಿ ದೇಹತ್ಯಾಗ ಮಾಡಿದರು. ಅಂದಿನಿಂದ ಪ್ರತಿದಿನ ಶಬರಿಯು ತನ್ನ ಸೊರಗಿದ ದೇಹ ಹಾಗೂ ಊರುಗೋಲಿನ ಸಹಾಯದಿಂದ ಆಶ್ರಮದಿಂದ ಹೊರಹೋಗಿ ರಾಮ ಬರುವ ದಾರಿಯನ್ನು ಗುಡಿಸಿ ಸ್ವಚ್ಛಗೊಳಿಸಿ ರಾಮನಿಗೆ ಅರ್ಪಿಸಲು ಬೋರೆ ಹಣ್ಣುಗಳನ್ನು ಆಯ್ದು ತರುತ್ತಿದ್ದಳು. ಅವಳು ಒಂದೊಂದು ಹಣ್ಣನ್ನು ಕಿತ್ತು ರುಚಿ ನೋಡಿ ಅದು ಸಿಹಿಯಾಗಿದ್ದರೆ ತನ್ನ ಬುಟ್ಟಿಯಲ್ಲಿ ಹಾಕಿ ರಾಮನಿಗಾಗಿ ಪ್ರತಿ ದಿನವೂ ಕಾಯುತ್ತಿದ್ದಳು. ಇದು ಅನುಚಾನವಾಗಿ ಎಷ್ಟೋ ವರ್ಷಗಳವರೆಗೆ ನಡೆಯಿತು. ಸೀತಾಪಹರಣದ ಅನಂತರ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮಾತಂಗ ಋಷಿಗಳ ಆಶ್ರಮವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಮುಪಾಗಿದ್ದ ಶಬರಿಯನ್ನು ಕಾಣುತ್ತಾರೆ. ಶಬರಿ ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಧನ್ಯತೆಯ ಭಾವನೆಯನ್ನು ಹೊಂದುತ್ತಾಳೆ. ರಾಮನನ್ನು ನೋಡಿದ ಶಬರಿಯು ಭಾವ ಪರವಶಳಾಗಿ, ನಿನ್ನ ದರ್ಶನಕ್ಕಾಗಿ ಅನೇಕ ಶ್ರೇಷ್ಠ ಯೋಗಿಗಳು ಕಾಯುತ್ತಿದ್ದರು, ಆದರೆ ನೀನು ಈ ಬಡಭಗಳ ಬಳಿಗೆ ಬಂದಿದ್ದಿ. ನನ್ನ ಹೃದಯವನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ನೀಡಲು ನನ್ನ ಬಳಿ ಏನೂ ಇಲ್ಲ. ಆದರೆ ಇಲ್ಲಿ ಕೆಲವು ಹಣ್ಣುಗಳಿವೆ, ಇವನ್ನು ನೀನು ಸ್ವೀಕರಿಸಬೇಕು ಪ್ರಭು ಎಂದು ಶಬರಿಯು ತಾನು ಸಂಗ್ರಹಿಸಿದ ಹಣ್ಣುಗಳನ್ನು ಅರ್ಪಿಸಿದಳು. ರಾಮನು ಅವುಗಳ ರುಚಿ ನೋಡುತ್ತಿದ್ದಂತೆ ಲಕ್ಷ್ಮಣನು ಶಬರಿಯು ಈಗಾಗಲೇ ಅವುಗಳನ್ನು ರುಚಿ ನೋಡಿದ್ದಾಳೆ ಮತ್ತು ಆದ್ದರಿಂದ ಅವು ತಿನ್ನಲು ಅನರ್ಹ ಎಂದು ಆತಂಕ ವ್ಯಕ್ತಪಡಿಸಿದನು. ಇದಕ್ಕೆ ರಾಮ ತಾನು ಸವಿದ ಹಲವು ಬಗೆಯ ಆಹಾರಗಳಲ್ಲಿ ಭಕ್ತಿಯಿಂದ ಅರ್ಪಿಸಿದ ಈ ಹಣ್ಣುಗಳಿಗೆ ಸರಿಸಾಟಿ ಯಾವುದೂ ಇಲ್ಲ. ಯಾರು ಹಣ್ಣು, ಎಲೆ, ಹೂವು ಅಥವಾ ಸ್ವಲ್ಪ ನೀರನ್ನು ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಿಸಿದ ಈ ಹಣ್ಣುಗಳಿಗೆ ಸರಿಸಾಟಿ ಯಾವುದೂ ಇಲ್ಲ ಅನ್ನುತ್ತಾನೆ. ತರುವಾಯ ಶಬರಿಯು ರಾಮನಿಗೆ, ನೀವು ಪಂಪಾ ಸರೋವರವನ್ನು ದಾಟಿ ಸ್ವಲ್ಪ ಮುಂದೆ ಸಾಗಿದರೆ ಋಷಮುಖ ಪರ್ವತವನ್ನು ತಲುಪುತ್ತೀರಿ. ಆ ಪರ್ವತದ ಮೇಲೆ ಸೂರ್ಯನ ಮಗನಾದ ಸುಗ್ರೀವನು ವಾಸಿಸುತ್ತಾನೆ. ನೀವು ಅವನೊಂದಿಗೆ ಮೈತ್ರಿ ಮಾಡಿಕೊಂಡರೆ ಸೀತೆಯನ್ನು ಮರಳಿ ಪಡೆಯಲು ಆತ ಸಹಾಯಕನಾಗುತ್ತಾನೆ ಎನ್ನುತ್ತಾಳೆ. ಶಬರಿ ಕೊನೆಗೆ ತನಗೆ ಮೋಕ್ಷವನ್ನು ಕರುಣಿಸುವಂತೆ ರಾಮನಲ್ಲಿ ಕೇಳಿಕೊಳ್ಳುತ್ತಾಳೆ. ಭಗವಾನ್ ಶ್ರೀ ರಾಮಚಂದ್ರನಲ್ಲಿ ಮುಕ್ತಿಯನ್ನು ಬೇಡಿಕೊಳ್ಳುತ್ತಾ ಶಬರಿಯು ಅಗ್ನಿಯನ್ನು ಪ್ರವೇಶಿಸುತ್ತಾಳೆ. ಹರಕಲು ಚಿಂದಿ ಬಟ್ಟೆಗಳನ್ನು ಧರಿಸಿಕೊಂಡಿದ್ದ ಜೀರ್ಣವಾದ ಶರೀರವನ್ನು ಹೊಂದಿದ್ದ ಹಣ್ಣು ಮುದುಕಿ ಶಬರಿಯು ಅಗ್ನಿಯನ್ನು ಪ್ರವೇಶಿಸಿದೊಡನೆ ದಿವ್ಯ ದೇಹವನ್ನು ಧರಿಸಿ ಹಿಂದೆ ಮಾತಂಗ ಮಹರ್ಷಿಗಳು ಹೇಳಿದಂತೆಯೇ ದಿವ್ಯ ಲೋಕದಲ್ಲಿ ತನ್ನ ಗುರುಗಳನ್ನು
ಸೇರಿಕೊಳ್ಳುತ್ತಾಳೆ. ಪರಿಶುದ್ಧವಾದ ಭಕ್ತಿಯ ಶಕ್ತಿ ಏನೆಂಬುದನ್ನು ಶಬರಿಯ ಕಥೆಯು ನಮಗೆ ತಿಳಿಸುತ್ತದೆ. ಶ್ರೋತೃಗಳೇ, ವೀಕ್ಷಕರೇ, ವ್ಯಕ್ತಿಯು ಯಾವುದೇ ಜಾತಿ ಕುಲಕ್ಕೆ ಸೇರಿದವರೇ ಆಗಿರಲಿ, ಪರಿಶುದ್ಧವಾದ ಭಕ್ತಿಯ ಮೂಲಕ ಭಗವಂತನನ್ನು ಕೂಡಿಕೊಳ್ಳಲು ಸಾಧ್ಯವಿದೆ ಎಂಬುದಕ್ಕೆ ಶಬರಿಯ ಕಥೆ ಜ್ವಲಂತ ಸಾಕ್ಷಿ. ಶ್ರೋತೃಗಳೇ, ವೀಕ್ಷಕರೇ, ಮೂಲ ರಾಮಾಯಣದಲ್ಲಿ ಶಬರಿ ಹಣ್ಣನ್ನು ಕಚಿ ರುಚಿ ನೋಡಿದ ಪ್ರಸಂಗ ಇಲ್ಲ. ಜೈ ಶ್ರೀರಾಮ್.